ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ಇವತ್ತು ಏನು ಗೊತ್ತಾ, ಒಂದು ವರ್ಕ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ವರ್ಕ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ, ನಾನು ಈ ಥರ ವರ್ಕು ಹಳೇದು ಒಂದು ಬೇರೆ ಬ್ಲೌಸ್ಗೆ ಹಾಕಿದ್ದೆ, ಅವಾಗ ನಿಮ್ಗೆ ಹೇಳಿರ್ಬೋದು. ಬಟ್ ಅದು ಬೇರೆ ಬ್ಲೌಸು, ಅದು ಕಸ್ಟಮರ್ ಬ್ಲೌಸು. ಇದು ನನ್ನ ಕಸ್ಟಮರ್ಗೆ ಮಾಡಿಕೊಟ್ಮೇಲೆ ನಾನು ಅದೇ ಥರ ವರ್ಕ್ ಮಾಡ್ಕೋಬೇಕು ಅಂತ ನಂಗೆ ಮುಂಚೆಯಿಂದನೂ ಇಷ್ಟ ಇತ್ತು ಫ್ರೆಂಡ್ಸ್, ಈ ಥರ ವರ್ಕ್ ಮಾಡ್ಕೋಬೇಕು ಅಂತ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಸ್ವಲ್ಪ ಇನ್ಫಾರ್ಮೇಷನ್ನ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನೋಡಿ, ಸ್ಯಾರಿ ಬಂದುಬಿಟ್ಟು ಒಂಥರ ಆನಿಯನ್ ಪಿಂಕ್, ಅಂದ್ರೆ ಅಷ್ಟು ಪಿಂಕ್ ಬರಲ್ಲ, ಇದು ಒಂಥರ ಮೆರೂನ್ ಶೇಡು, ಸ್ವಲ್ಪ ಪಿಂಕ್ ಶೇಡು ಈ ಥರ ಇತ್ತು ಸ್ಯಾರಿ. ನನ್ನ ತಮ್ಮನ ಮದುವೆಲಿ ಉಟ್ಕೊಂಡಿದ್ದೆ. ಅದು ನಾನು ಒಂದು ತಮ್ನೇಲಲ್ಲಿ ಕೂಡ ಹಾಕಿದ್ದೀನಿ, ನೋಡೋಣ. ಇದರಲ್ಲೂ ಹಾಕೋಕ್ಕಾದರೆ ಹಾಕ್ತೀನಿ ತಮ್ನೇಲ್ಗೆ ಆ ಪಿಕ್ಚರು. ಇದ್ರ ಬಗ್ಗೆ ನಾನು ಎಷ್ಟು ಕಾಸ್ಟ್ ತೊಗೋತೀನಿ ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಂಗಾಗಿ ಆದಷ್ಟು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನಾನು ಇನ್ನು ಕೆಲವೊಂದು ಎಲ್ಲಾದರೂ ಹೊರಗಡೆ ಹೋದರೆ ಮತ್ತು ಏನಾದ್ರು ಕಂಟೆಂಟ್ ವೀಡಿಯೋಗಳು ಮಾಡೋಕ್ಕಾದರೆ ಅದು ವ್ಲಾಗ್ ಟೈಪ್ ನಾನು ಮಾಡಿ ನಿಮಗೆ ಹಾಕ್ತೀನಿ. ಹಾಗಾಗಿ ಇವತ್ತು ನಾನು ಸ್ವಲ್ಪ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರಿಗೆ ವೀಕ್ ಬೆಂಗಳೂರಿಗೆ ಹೋಗಿದ್ವಿ. ನಮ್ಮ ಅಣ್ಣಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ನೋಡ್ಕೊಬರೋಣ ಅಂತ. ಆವಾಗ ಸ್ವಲ್ಪ ನಮ್ಮ ತಂಗಿ ಮಗಂದು ಎಷ್ಟು ಚೆನ್ನಾಗಿ ಅವನು ಅಯ್ಯಪ್ಪ ಸ್ವಾಮಿ ಭಕ್ತ ಅಂದರೆ ತುಂಬಾ ಚೆನ್ನಾಗಿ ಅದ್ರದ್ದು ಭಜನೆ ಅವನ್ನೆಲ್ಲ ಕೇಳಿ ಅವನ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದ ಅಂತ ನಾನು ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನು ಈ ಬ್ಲೌಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿದ್ನಲ್ವ. ಇದು ಬ್ಲೌಸ್ಗೆ ಬಂದುಬಿಟ್ಟು ನಾನು ಸ್ಟೋನ್ ಚೈನ್, ಬಾಲ್ ಚೈನ್ ಮತ್ತು ಕಾಸ್ ಆ್ಯಡ್ ಮಾಡ್ತೀನಿ. ಅದು ಫ್ರಂಟ್, ಬ್ಯಾಕು ಮತ್ತು ಸ್ಲೀವ್ಸಿಗೂ ಕೂಡ ಬರುತ್ತೆ. ಸ್ಲೀವ್ಸಿಗೆ ಫುಲ್ ಹೆಡ್ಜ್ ಲೇಯರ್ಗೆ ಕೊಡ್ತೀನಿ. ಈ ಥರ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಡಿಸೈನು. ಹಾಗಾಗಿ ಇವಾಗ ನಾನು ಮುಂಚೆನೇ ತೋರಿಸಿದ್ನಲ್ವ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಸ್ಲೀವ್ಸಿಗೆ ಯಾವುದೇ ಥರ ಡಿಸೈನ್ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಸ್ಲೀವ್ಸು ತುಂಬಾ ಗ್ರ್ಯಾಂಡಾಗಿದೆ, ಅಂದರೆ ಅದು ಜರಿನೇ ತುಂಬ ಗ್ರ್ಯಾಂಡಾಗಿದೆ. ಹಂಗಾಗಿ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಲೀವ್ಸು ತುಂಬ ಜರಿ ಆಗಿದೆ, ಅಂದರೆ ಫುಲ್ಲು ಸಿಲ್ವರ್ ಜರಿ ಇದೆ, ದೊಡ್ಡ ಬಾರ್ಡ್ರ್ ಅಂತ ಹೇಳ್ಬೋದು. ನಾನಿದು ಎಲ್ಬೋ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ, ಬಟ್ ಆದರೂ ಕೂಡ ನನಗೆ ಅಷ್ಟು ನೋಡಿ ಎಲ್ಲೂ ಕೂಡ ಒಂಚೂರು ಮೆರೂನು ಪ್ಲೇನಾಗಿ ಬಂದೇ ಇಲ್ಲ. ಹಂಗಾಗಿ ನಾನು ಇದಕ್ಕೆ ಯಾವುದೇ ರೀತಿಯಾದ ಇದು ಕಾಸ್ ಡಿಸೈನ್ ಇಟ್ಕೊಳ್ಳಿಲ್ಲ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಇದು ಕಾಸ್ ಡಿಸೈನ್ ಎಷ್ಟು ರಿಚ್ಚಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದೊಂದು ಸಿಂಪಲ್ ಸ್ಯಾರಿಗೆ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ನನ್ನ ಸ್ಯಾರಿ ತುಂಬ ಗ್ರ್ಯಾಂಡಾಗಿರೋದ್ರಿಂದ ಇದು ಗ್ರ್ಯಾಂಡ್ ಅನ್ನಿಸ್ತಾ ಇತ್ತು. ಬಟ್ ಸಿಂಪಲ್ ಸ್ಯಾರಿಗೆ ಇಷ್ಟು ಗ್ರ್ಯಾಂಡ್ ವರ್ಕ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಾನು ವರ್ಕ್ ಮಾಡಿರೋವಂಥದ್ದು. ಇದಕ್ಕೆ ಕಾಸ್ಟ್ ಬಂದುಬಿಟ್ಟು, ಅಂದರೆ ಇದು ಪ್ರೈಸ್ ಬಂದುಬಿಟ್ಟು ನಾನು 1000 ನಿಮಗೆ ಚಾರ್ಜ್ ಆಗುತ್ತೆ ಇದಕ್ಕೆ. ಅಂದರೆ ವರ್ಕ್ಗೆ ಸ್ಟಿಚಿಂಗ್ ಚಾರ್ಜ್ ಬಂದುಬಿಟ್ಟು 350 ನಿಮಗೆ ಚಾರ್ಜ್ ಆಗುತ್ತೆ. ಹಾಗಾಗಿ ಈ ವ್ಲಾಗಲ್ಲೇ ಅಂದರೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ವ, ಹಂಗಾಗಿ ಇದನ್ನು ಕೂಡ ಸ್ವಲ್ಪ ಇದು ಮುಂಚೆನೇ ಕ್ಲಿಪ್ಪಿಂಗ್ ತೊಗೊಂಡಿದೆ ಇದು, ಹಂಗಾಗಿ ಇದರಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಯಾರಾದರೂ ಈ ಥರ ವರ್ಕ್ ಮಾಡಿಸ್ಕೊಳ್ಬೇಕು ಅನ್ನಂಗಿದ್ರೆ ನಮ್ಮ ಹತ್ತಿರದಲ್ಲಿ ಅರಸೀಕೆರೆ ಕಡೆ ಎಲ್ಲ ನೀವು ಖಂಡಿತವಾಗ್ಲೂ ಜೇನ್ಕಲ್ ಆರ್ಚ್ ಹತ್ರನೇ ನನ್ನ ಶಾಪ್ ಇದೆ, ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡ್ಬೋದು. ಇವಾಗ ನಾನು ಯಾರನ್ನು ಜಾಸ್ತಿ ಡಿಲೇ ಮಾಡಲ್ಲ ಫ್ರೆಂಡ್ಸ್. ನಾನು ಬಂದಂಗೆ ನಾನು ಅವ್ರವ್ರದ್ದು ಟೈಮಿಗೆ ಒಂದು 2-3 ದಿವಸದಲ್ಲಿ ಅವ್ರ ಬ್ಲೌಸ್ನ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ. ಯಾರ್ದೂ ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಬಟ್ ಏನಾದರೂ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ ಒಂದು 3-4 ದಿನ ಇಟ್ಕೊತೀನಿ ಅಷ್ಟೇ. ಆದಷ್ಟು ಬೇಗನೆ ಕೊಡೋಕ್ಕೆ ಅವ್ರಿಗೆ ಟ್ರೈನ ಮಾಡ್ತೀನಿ. ಹಂಗಾಗಿ ನಾನು ಯಾರ್ದು ಬ್ಯಾಲೆನ್ಸ್ ಉಳಿಸ್ಕೊಳ್ಳಲ್ಲ. ಹಂಗಾಗಿ ಇವಾಗ ನೋಡಿ, ನಾನು ನಿಂಗೆ ತೋರಿಸಿದ್ನಲ್ವ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಮುಂಚೆನೇ ಹೇಳಿರೋ ಥರ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನು ಗೊತ್ತಾ, ಇದು ಒಂಥರ ಥ್ರೆಡ್ ವರ್ಕ್ಗಿಂತನೂ ಆ್ಯರಿ ವರ್ಕ್ ಥರನೇ ಅಂತಲೇ ಅನ್ನಿಸ್ತಾ ಇದೆ. ಇವಾಗ ಥ್ರೆಡ್ಡಲ್ಲೆಲ್ಲ ಮತ್ತು ಆ್ಯರಿ ವರ್ಕ್ ಮಾಡ್ತಾರಲ್ಲ, ಆ ಥರ ಡಿಸೈನ್ ಅಂತ ಅನ್ನಿಸ್ತಾ ಇದೆ ಇದು.
ನನಗಂತೂ ಪರ್ಸ್ನಲಿ ಈ ಡಿಸೈನು ಸಖತ್ ಇಷ್ಟ ಆಯಿತು. ನಾನು ಕಸ್ಟಮರ್ ಮಾಡಿಕೊಟ್ಟಿದ್ನಲ್ಲ, ಅವರಂತೂ ಎಷ್ಟು ಇಷ್ಟಪಟ್ಟಿದ್ರು ಗೊತ್ತಾ. ಪರ್ಪಲ್ ಕಲರ್ ಅದು ಅವರು ಸಖತ್ ಇಷ್ಟಪಟ್ಟಿದ್ರು. ನನಗೆ ಫಿನಿಶಿಂಗ್ ಎಲ್ಲ ನನಗೆ ಫಸ್ಟಿಗೆ ಅಷ್ಟು ಫಿನಿಶಿಂಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂತು. ಅದು ನಂದು ಕೂಡ ಅಷ್ಟೇ, ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ ನಾನು ಮಾಡೋ ವರ್ಕೆಲ್ಲ ನಿಮ್ಮ ಜೊತೆ ಶೇರ್ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು, ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಫ್ರೆಂಡ್ಸ್, ಆದಷ್ಟು ಲೈಕ್ನ ಮಾಡಿ. ನಾನು ನೋಡೋಣ ಫ್ರೆಂಡ್ಸ್, ಇವಾಗ ಎಲ್ಲ ಕಂಟೆಂಟು ಮಿಕ್ಸಲ್ಲಿ ಹಾಕಬೇಕಾ ಅಥವಾ ಹಾಕ್ಬಾರ್ದಾ ಅನ್ನೋ ಕನ್ಫ್ಯೂಸಲ್ಲಿದ್ದೀನಿ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಏನಾರು ಚೇಂಜಸ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ. ಗೊತ್ತಾಯ್ತಲ್ವ, ಈ ಡಿಸೈನ್ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇವಾಗ ಬನ್ನಿ ನೋಡೋಣ, ಇವಾಗ ಬೆಂಗಳೂರಿಗೆ ಹೋಗಿ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಹೇಳ್ತೀನಿ. ಫಸ್ಟಿಗೆ ನಮ್ಮ ಅಣ್ಣ ಬಂದು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದ, ಹಂಗಾಗಿ ಅದು ಫ್ರೂಟ್ ಸಲಾಡ್ ಆಯಿತು. ಓ ಮೈ ಗಾಡ್, ನೀನೇನು ಮಾಡಿದ್ರೆ ಅದನ್ನೇ ಹಾಕ್ತೀನಿ. ಏನು ಸರ್, ಮಜ್ಜಿಗೆ ಸಾಂಬಾರು ಹೆಂಗೆ ಮಾಡಿದೆ? ಮಜ್ಜಿಗೆ ಜಾಸ್ತಿ ಕುದಿಸ್ಬಾರ್ತಾನೆ. ಹಳ್ಳ ಪಾಕ, ಕಾಯಿ, ಈರುಳ್ಳಿ, ಆಮೇಲೆ ಹೇಳು ಹೇಳ, ಹಂಗೆ ಹಿಂಗೆ ತಿರ್ಕೊಂಡು ಹೇಳಬೇಕು ಆರಾಮಾಗಿ. ಅಯ್ಯೋ ನಾಚಿಕೆ ಅಂದ್ರೆ ಏನು? ವೈರಲ್ ನಮ್ಮ ವಿಡಿಯೋ ಇನ್ನಷ್ಟು ವೈರಲ್ ಆಗಲ್ಲ ನೋಡಿ. ಇದು ನೀನು ಆಯ್ ಮಾಡವ. ಇವ್ರು ಯಾರವ ವೇದು? ವೇದು ಇವ್ರು ಯಾರು ಮತ್ತೆ ಈ ಕಡೆ ಇರೋರು ಯಾರು? ಅತ್ತೆ ನಂಬರ್ 1, ಅತ್ತೆ ನಂಬರ್ 2. ಹೌದಾ? ಹೇಳು, ಅತ್ತೆ ನಂಬರ್ 1, ಅತ್ತೆ ನಂಬರ್ 2. ಸುದಿಮಾಮ ಅವ್ರ ಹೆಂಡ್ತಿ ಯಾರು? ಸುದಿಮಾಮ, ಚಂದುಮಾಮನ ಹೆಂಡ್ತಿ ಯಾರು? ಇವಾಗಿನ ಜನರೇಷನ್ ಮಕ್ಕಳು ಇವರು. ರಿಯಾಕ್ಷನ್ ಕಣ್ಣಲ್ಲೇ ಕೊಡ್ತಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಗಂಟಿ ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಆನಲ್ಲಿರುತ್ತೆ ಇಲ್ಲಿ. ಈಗ ನನಗೆ 2 ಸ್ಪೂನ್ ಆಗುತ್ತಾ? ಇನ್ನೂ ಹಾಕಿಲ್ಲ ಅಲ್ವಾ? ಇನ್ನೊಂದು ಅರ್ಧ ಹಾಕು ಸಾಕು. ಸಾಕು. ರಾಮು, ನಾನು ನಮ್ಮಮ್ಮನೇ ನನಗೆ ಬರಲಿಲ್ಲ ಅಂತ ನಮ್ಮಮ್ಮನೇ ಎಲ್ಲ ಮಾಡಿದ್ದೆ. ನಾನು ಗ್ರೇಟ್ ಪರ್ಕೆ ಮಾಡಿದ್ದೀನಿ. ಆಮೇಲೆ ಒಲೆ ಹಾಕ್ಬಿಟ್ಟು ಒಲೆ ನೀರು ಕಾಯಿಸಿ ಎಷ್ಟು ನೋಡಿ, ಇವಳು ಟಿವಿ ನೋಡ್ತಾ ಅವಳೆ. ಇವ್ರು ಮಾತ್ರ ರಾಮು ಜೊತೆ ಆಟ ಆಡ್ತಿದ್ದಾರೆ. ರಾಮು ಹಾಯ್ ಹೇಳು ಚಿನ್ನ, ಹಾಯ್ ಹೇಳು ಬಂಗಾರ, ಹಾಯ್ ಹೇಳು. ಹಾಯ್ ರಾಮು, ಸೇ ಹಾಯ್. ಪ್ರಿಯಾಂಕಾ ಗಾಂಧಿ ನೋಡಿ, ಇವರು ಅಡುಗೆ ಮಾಡ್ತಾ ಇದ್ರೆ ಇವ್ರಿಗೇನು ಕೆಲಸ ಇಲ್ಲಿ?
ಇವ್ರು ಅಡುಗೆ ಮಾಡ್ತಾ ಇದ್ರಿ, ಇವ್ರಿಗೇನು ಕೆಲಸ ಇಲ್ಲಿ? ಫೋಟೋ ತೆಗೀರಿ. ಫೋಸ್ ಕೊಡಲ್ಲ ಆಂಟಿ, ವಿಡಿಯೋ ಮಾಡ್ತೀನಿ ಅಂದ್ರೆ ಕೂತಿರ್ತಾನೆ, ಆಟ ಆಡ್ತಾ ಇರ್ತಾನೆ. ನಾನೇನೋ ವಿಡಿಯೋ ಮಾಡಕ್ ಬಂದ್ರೆ ಬಾಲ್ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊತಾನೆ. ಪಪ್ಪಿ ಕೊಡವಾ? ಪಪ್ಪಿ ಪಪ್ಪಿ ನಮ್ಮ ಪಪ್ಪಿ 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 ಕೊಡು ಮಗನೇ. ಪಪ್ಪಿ ಕೊಡ್ರೆ. ನಾನೇನಿಲ್ಲ, ಓಡಿಸ್ಬಿಡ್ತೀನಿ ಅಣ್ಣ ಜೊತೆ. ರಾಮ್ ರಾಮ್ ಮಾಡಿಸ್ತೀನಿ ನೋಡಿ ಸುಮ್ಮ, ನಮ್ಮ ವಿಡಿಯೋ ಮಾಡ್ಕೊಳ್ಳಿ. ಬಚ್ಚಿದ್ರೆ ನೋಡು, ಬಚ್ಚಿದ್ರೆ ರಾಮ್ ಜಯ ರಾಜ ರಾಮ್ ರಾಮ್ ರಾಮ್. ಈ ಕಡೆಗೆ ಬಾ, ಅವಳಿಗೆ ಜೋರಾಗಿ ಹೊಡಿಲಿಲ್ಲ ಬಾಯಿ ಮುಚ್ಕೊಂಡು ರಾಮ್ 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 ಮಾಡವ. ಸೇ ಥ್ಯಾಂಕ್ಸ್ ರಾಮು, ಸೇ ಥ್ಯಾಂಕ್ಸ್. ಥ್ಯಾಂಕ್ಸ್ ಕೊಡುವ, ಥ್ಯಾಂಕ್ಸ್. ರಾಮು ಕಮ್ ಹಿಯರ್, ಸೇ ಥ್ಯಾಂಕ್ಸ್. ಸೇ ಥ್ಯಾಂಕ್ಸ್, ಸೇ ಥ್ಯಾಂಕ್ಸ್. ಕಂದ ಬಾಯಿಲಿ. ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ. ನೆಕ್ಸ್ಟ್ ವರ್ಷಕ್ಕೆ ಇನ್ನು ಭಗವಂತ ಭಗವಂತ ಅಯ್ಯಪ್ಪ. ಕಟ್ಟು ಮಾಲೆ, ಕಟ್ಟು ಮಾಲೆ, ಕಟ್ಟು ಕಟ್ಟು. ನನ್ನ ಕಡೆ ತಿರ್ಗವ, ಈ ಕಡೆ ತಿರ್ಗವ, ವೇದಣ್ಣ ಅಮ್ಮನ ಕಡೆ ತಿರ್ಗವ, ಈ ಕಡೆ ತಿರ್ಗೋ, ಬರವ ಇಲ್ಲಿ. ಅಂತ ಊಟ ಮಾಡ್ತಾ ಅಂತ ಕೇಳಿದ ಮಲ್ಕೊಂಡು ಏನು ಬೇಕಿತ್ತು ನೋಡ್ಕೊ ಬಂದ್ರಲ್ಲ ಫ್ರೆಂಡ್ಸ್. ನಾವು ಈ ಥರ ಇತ್ತು ಬೆಂಗಳೂರಲ್ಲಿ ಒಂದು 3 ಡೇಸ್ ಇದ್ದು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಫ್ಯಾಮಿಲಿ. ಅಂದರೆ ನಮ್ಮ ಆಂಟಿ ಹೊಸ್ದಾಗಿ ಮದುವೆ ಆಯ್ತಲ್ಲ, ನನ್ನ ತಮ್ಮ ಅವ್ರ ಮಿಸ್ಸಸ್ ಎಲ್ಲ ಹೋಗಿದ್ರು. ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಒಂದು ವ್ಲಾಗ್ ಟೈಪ್ ಮಾಡಿ ಹಾಕಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ.